ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಕತಾರಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಏನೇನು ಕಷ್ಟ ಅನ್ನಿಸ್ತು, ಸ್ಟ್ರಗಲಿಂಗ್ ಅನ್ನಿಸ್ತು ನನ್ನ ವರ್ಕ್ ಲೈಫಲ್ಲಿ. ನನಗೆ ಮಾತ್ರ ಅಲ್ಲ, ಇನಿಷಿಯಲಿ ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ ಇಂಡಿಯಾಯಿಂದ ಡೈರೆಕ್ಟಾಗಿ ಬಂದು ಅವ್ರಿಗೆಲ್ಲರಿಗೂ ಇದು ಸ್ಟ್ರಗಲ್ ಅಂತ ಅನಿಸಿರುತ್ತೆ. ಐ ಹೋಪ್ ಅದನ್ನು ಹೇಳೋಣ ಅಂದ್ಕೊಂಡೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನನಗೆ ಸ್ಟ್ರಗಲ್ ಆಗಿದ್ದು, ಕಷ್ಟ ಅನಿಸಿದ್ದು ಲ್ಯಾಂಗ್ವೇಜ್. ಇಲ್ಲಿ ಸರ್ವೈವ್ ಆಗಬೇಕು ಅಂದರೆ ಅರೇಬಿಕ್, ಇಂಗ್ಲೀಷ್, ಹಿಂದಿ ಅಥವಾ ಮಲಯಾಳಂ ಗೊತ್ತಿರಬೇಕು. ನನಗೆ ಕನ್ನಡ ಬಿಟ್ಟು ಇದು ಯಾವುದು ಗೊತ್ತಿರಲಿಲ್ಲ. ಇಂಗ್ಲೀಷ್ ಒಂದು ಮಾತಾಡ್ತಾ ಇದ್ದೆ, ಫ್ರೀಕ್ವೆನ್ಸಿ ಇರಲಿಲ್ಲ. ಲೈಕ್ ತುಂಬ ಟೈಮ್ ತೊಗೋತಾ ಇತ್ತು. ಅವ್ರು ಮಾತಾಡೋದು ನನಗೆ ಅರ್ಥ ಆಗ್ತಿತ್ತು, ನಾನು ಆನ್ಸರ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತಾ ಇತ್ತು. ವರ್ಡ್ಸ್ಗಳನ್ನ ಕೂಡಿಸ್ಕೊಂಡು ರೆಸ್ಪಾನ್ಸ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಸೊ ಈ ಥರ ಸಿಚುವೇಷನಲ್ಲಿ ಇನಿಷಿಯಲ್ ಡೇಸಲ್ಲಿ ಸೇರಿಕೊಂಡಾಗ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋರು, ಎಲ್ಲರೂ ಇಂಗ್ಲೀಷಲ್ಲೇ ರೆಸ್ಪಾನ್ಸ್ ಮಾಡೋರು. ನನಗೆ ಅವಾಗ ಭಯ ಆಗ್ತಿತ್ತು. ನಾನೇನಾದರೂ ಮಾತಾಡಬೇಕಾದ್ರೆ ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ಸ್ ಟೆನ್ಸ್ಗಳೆಲ್ಲ ಮಿಕ್ಸ್ ಮಾಡಿ ಮಾತಾಡ್ತಿದ್ದೆ, ತಪ್ಪು ಮಾತಾಡ್ತಾ ಇದ್ದೆ. ಆವಾಗ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಿಬಿಟ್ಟು ಭಯ ಆಗಿ ಕೊನೆಗೆ ನಾನು ಸ್ಟಾರ್ಟೆಡ್ ಹೈಡಿಂಗ್ ಮೈಸೆಲ್ಫ್. ಯಾರಾದರೂ ನನ್ನ ಮಾತಾಡಿಸ್ಬಿಡ್ತಾರೆ, ನಾನು ರೆಸ್ಪಾನ್ಸ್ ಮಾಡಿದ್ರೆ ಅದು ತಪ್ಪಾಗಿರುತ್ತೆ ಅಂದ್ಕೊಂಡು ನಾನು ನನ್ನನ್ನು ಹೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಯಾವಾಗಲೂ. ಅದೊಂದು ನಂಗೆ ತುಂಬ ಕಷ್ಟ ಅನ್ನಿಸ್ತು. ಬಟ್ ಓವರ್ ಎ ಟೈಮ್ ಒಂದು 6 ಮಂತ್ ವರ್ಕ್ ಎಕ್ಸ್ಪೀರಿಯನ್ಸ್ ಆದಾಗ ಕೊಲೀಗ್ಗಳ ಜೊತೆ, ಫ್ರೆಂಡ್ಸ್ ಜೊತೆ ಮಾತಾಡಿ ಅದು ಈಸಿಯಾಗಿ ಬಂದುಬಿಡುತ್ತೆ. ಅದು ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಅನ್ನಿಸ್ತು. ಇನ್ನೊಂದು ಬಂದು, ಇಲ್ಲಿ ಎಲ್ಲರೂ, ನಾನು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡೋರೋದ್ರಿಂದ ಆ್ಯಂಡ್ ಒಂದು ಪ್ರೈವೇಟ್ ಕ್ಲಿನಿಕಲ್ಲಿ ವರ್ಕ್ ಮಾಡಿದ್ದರಿಂದ ನನ್ನ ಪೇಷಂಟ್ಗಳೆಲ್ಲರೂ ಆಲ್ಮೋಸ್ಟ್ VIP ಗಳೇ ಆಗಿರ್ತಾಯಿದ್ರು. ನನ್ನ ಕೊಲೀಗ್ಸು, ನನ್ನ ಪೇಷಂಟ್ಸು ಎಲ್ಲರೂ ಯಾವಾಗಲೂ ವೆಲ್ ಡ್ರೆಸ್ಡ್ ಆಗಿರ್ತಿದ್ರು. ಎನಿ ಟೈಮ್ ಮೇಕಪ್ ಇರ್ತಾಯಿತ್ತು, ವಿತ್ ಸ್ಮೈಲಿಂಗ್ ಇರ್ತಾಯಿದ್ರು. ನನಗೆ ಆವಾಗ ನಾನು ಯಾವ ಥರ ಅಂದರೆ ಇಂಟ್ರೋವರ್ಟೆಡ್, ತುಂಬ ಇಂಟ್ರೋವರ್ಟೆಡ್. ನನಗೆ ಗೊತ್ತಿರೋರ ಹತ್ರ ಮಾತ್ರ ಮಾತಾಡ್ತಾ ಇದ್ದೆ, ಅವ್ರ ಜೊತೆ ಮಾತ್ರ ಸ್ಮೈಲ್ ಮಾಡ್ತಾಯಿದ್ದೆ. ಇದು ಹಂಗಲ್ಲ, ಇಲ್ಲಿ ವರ್ಕ್ ಅಂತ ಬಂದಮೇಲೆ ಯು ನೀಡ್ ಟು ಸ್ಮೈಲ್ ವಿತ್ ಎವ್ರಿ ಒನ್, ಒಳ್ಳೆ ಡ್ರೆಸ್ ಮಾಡಬೇಕು. ಆ ಥರ ಇದ್ದಾಗ ನಾನು ಟು ಬಿ ಆನೆಸ್ಟ್ ಇಲ್ಲಿ ಬಂದೆ. ನನ್ನ ಸುತ್ತ ಸರೌಂಡಿಂಗ್ ಇರೋರನ್ನ ನೋಡಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನನ್ನ ಮೇಕಪ್ ಆಗಿರ್ಬೋದು ನಾನು ಕಲ್ತಿದ್ದು. ಸ್ಮೈಲ್ ಮಾಡಿ ಒಂದು 4 ಜನ ಜೊತೆ ಮಾತಾಡೋದನ್ನ ಕಲ್ತಿದ್ದು. ತುಂಬ ಇಂಟ್ರೋವರ್ಟೆಡ್ ಆಗಿದ್ದೆ. ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಷ್ಟು ಇನಿಷಿಯಲ್ ಡೇಸ್ ಸ್ಟ್ರಗಲ್ ಆಗಿರುತ್ತೆ. ಸೊ ನನ್ನ ವರ್ಕ್ ಹೇಗಿತ್ತು, ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು ಕತಾರಿಗೆ ಬರೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿ 4 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ನನ್ನನ್ನು ಇಲ್ಲಿ ಫ್ರೆಷರ್ ಆಗಿ ತೊಗೋತಾರೆ. ನನ್ನದು ಮಾತ್ರ ಅಲ್ಲ, ಇಂಡಿಯಾದಿಂದ ಯಾರೇ ಬಂದ್ರೂ ಇಲ್ಲಿ ವರ್ಕ್ ಕಲ್ಚರು, ಇಲ್ಲಿ ಪೀಪಲ್ಸು ತುಂಬ ಡಿಫ್ರೆಂಟ್ ಇರುತ್ತೆ ಇಂಡಿಯಾಗಿಂತ. ಸೊ ಇಂಡಿಯಾ ಎಕ್ಸ್ಪೀರಿಯನ್ಸ್ನ ಕನ್ಸಿಡರೇ ಮಾಡಲ್ಲ. ನೀವು ಯಾರೇ ಬಂದರೂ, ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದರೂ ನಿಮ್ಮನ್ನ ಝೀರೋ ಎಕ್ಸ್ಪೀರಿಯನ್ಸ್ ಆಗಿ ತೊಗೊಂಡು ಫ್ರೆಷರ್ ಆಗಿ ಕನ್ಸಿಡರ್ ಮಾಡಿ ಜಾಯಿನ್ ಮಾಡಿಸ್ಕೋತಾರೆ. ಆಮೇಲೆ ನನಗೆ ಕೆಲಸ ಮಾಡ್ತಾ ನನಗೆ ತುಂಬ ಗೊತ್ತಾಯಿತು ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಕತಾರ್ ವರ್ಕ್ಗೆ. ಇಂಡಿಯಾದಲ್ಲಿ ಹೇಗಿರುತ್ತೆ, ನಮ್ಮ ಪೇಷಂಟ್ಗಳು, ನಮ್ಮ ಜನಗಳು ಹೇಗಿರ್ತಾರೆ ಅಂದರೆ, ಒಂದು ಅವ್ರಿಗೇನೇ ಹೆಲ್ತ್ ಇಶ್ಯೂ ಇದ್ದರೆ ಅದನ್ನ ಅವ್ರು ಇನಿಷಿಯಲ್ ಡೇಸಲ್ಲಿ ತೋರಿಸ್ಕೊಳ್ಳಲ್ಲ. ಈವನ್ ಜನಗಳು ಎಲ್ಲರದ್ದು ಅಲ್ಲ, ನನ್ನ ಪೇರೆಂಟ್ಸೇ, ಓನ್ ಪೇರೆಂಟ್ಸೇ, ಅವ್ರ ತಲೆನೋವು, ಜ್ವರ, ಬ್ಯಾಕ್ ಪೇನ್ ಏನೇ ಇದ್ರೂ ಅವ್ರು ಇಮ್ಮಿಡಿಯೇಟಾಗಿ ಹೋಗಲ್ಲ. ಅವರು ಅದನ್ನ ಎಕ್ಸ್ಟ್ರೀಮ್ ಆಗೋವರೆಗೂ ಮನೆಯಲ್ಲೇ ಹೋಮ್ ಮೆಡಿಕೇಷನ್ಗಳು, ಅಮೃತಾನ ಹಚ್ಚು, ಡೋಲೋ ತಿನ್ನು, ಈ ಥರ ಟ್ರೀಟ್ಮೆಂಟ್ ಅವರೇ ತೊಗೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ನಾನು ಇಂಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಕೇಸ್ಗಳೆಲ್ಲ ಹೀಗೇನೆ. ಅದು ಕ್ರಿಟಿಕಲ್ ಆಗಿ ಅವರು ನರಳ ಆಡ್ಕೊಂಡು ಬರೋದು ಹಾಸ್ಪಿಟಲ್ಗೆ, ಅಲ್ಲಿವರೆಗೂ ಬರ್ತಿರಲಿಲ್ಲ. ಇಲ್ಲ ಹಂಗಲ್ಲ, ಇಲ್ಲಿ ತುಂಬ ಡಿಫ್ರೆಂಟಾಗಿದ್ದಾರೆ. ಲೈಕ್ ಇನಿಷಿಯಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲರೂ VIP ಗಳ ಥರ ಡ್ರೆಸ್ ಮಾಡ್ಕೋತಾರೆ, ಬರ್ತಾರೆ ವಿತ್ ಸ್ಮೈಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ವಾಟ್ಸ್ ಗೋಯಿಂಗ್ ವಿತ್ ದೆಮ್ ಅಂತ. ಈಗ ನೋವಾಗ್ತಿದೆ, ನಂಗೆ ಇದಕ್ಕೆ ಬಂದಿದ್ದೀನಿ ಅಂದ್ಕೊಂಡು. ಆಮೇಲೆ ಆ್ಯಸ್ ಎ ಸ್ಟಾಫ್ ನಾವು ನಮ್ಮ ಪೇಷಂಟ್ ಬಂದ ತಕ್ಷಣ ನಮ್ಮ ಇಂಟ್ರೊಡಕ್ಷನ್ ಕೊಡಬೇಕು. ಆಮೇಲೆ ಪ್ರೊಸೀಜರ್ ಇಂಟ್ರೊಡಕ್ಷನ್ ಕೊಡಬೇಕು. ಪ್ರೊಸೀಜರ್ ಈ ಥರ ಆಗುತ್ತೆ. ಅವ್ರು ಭಯ ಆದರೂ, ಅವ್ರು ಇರಿಟೇಟ್ ಮಾಡಿಕೊಂಡ್ರು, ಅವ್ರು ಕೇಳಿದ್ದೆ ಕ್ವಶನ್ಸ್ ರಿಪೀಟೆಡಾಗಿ ಕೇಳಿದ್ರು, ನಮ್ಮ ಕಡೆಯಿಂದ ಯಾವಾಗಲೂ ಸ್ಮೈಲಿಂಗ್ ಆಗೇ ಆನ್ಸರ್ ಬರಬೇಕು. ಕೋಪ ಮಾಡ್ಕೊಳ್ಳೋದು, ಎಷ್ಟು ಸಲ ಕೇಳಿಸ್ತೀರಾ ಅಂತ ಕ್ವಶನ್ ಮಾಡೋದು, ಅದೆಲ್ಲ ಏನೂ ಮಾಡದೆ ನಮ್ಮ ಪೇಷಂಟ್ನ ಕಂಫರ್ಟ್ ಮಾಡಿ ನಮ್ಮ ಮೇಲೆ ಅವ್ರಿಗೆ ಟ್ರಸ್ಟ್ ಬರೋ ಥರ
ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟ ಮೇಲೇ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿ ಪ್ರೊಸೀಜರ್ದು ಪ್ಲ್ಯಾನ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಾನು ತುಂಬ ಕಲಿತೆ. ಬಿಕಾಸ್ ಇಂಡಿಯಾದಲ್ಲಿ ಪೇಷಂಟ್ ತೊಗೊಂಡ್ವಾ, ಅವ್ರ ಪ್ರಾಬ್ಲಮ್ ಏನು ಕೇಳಿದ್ವಾ, ಸ್ಕ್ಯಾನ್ ಮಾಡಿದ್ವಾ, ಕಳಿಸಿದ್ವಾ, ಇಷ್ಟೇ. ಒಂದು 30 ಮಿನಿಟ್ಸ್ಗೆ 1 or 2 ಪೇಷಂಟ್ ಮಾಡಿ ಕಳಿಸ್ತಾ ಇದ್ವಿ. ಬಟ್ ಇಲ್ಲ, ಹಂಗಲ್ಲ. ನೀನು 1 ಪೇಷಂಟ್ ಮಾಡಿದ್ರೂ ಸರಿ, ನೀನು ಪೇಷಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಪೇಷಂಟ್ ಆರಾಮಾಗಿರಬೇಕು, ಪೇಷಂಟ್ ಇಂಪಾರ್ಟೆಂಟ್. ಇದೆಲ್ಲ ಹೊಸದೇ ನನಗೆ ಕಲ್ತಿದ್ದು. ಸೊ ನಾನು ಫ್ರೆಷರ್ ಆಗಿ ಕಲ್ತಿದ್ದಕ್ಕೆ ನನಗೆ ಏನು ಬೇಜಾರಿಲ್ಲ. ಐ ಲರ್ನ್ ಸಮಥಿಂಗ್ ನ್ಯೂ. ಸೊ ಇದು ಡಿಫ್ರೆನ್ಸ್ ಗೊತ್ತಾಯ್ತಾ. ನಾನು 4 ವರ್ಷ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದು, ಇಲ್ಲಿ ಫ್ರೆಷರ್ ಆಗಿ ಸೇರ್ಕೊಂಡಿದ್ದಕ್ಕೂ. ದಿಸ್ ಇಸ್ ದ ಒನ್ ಆಫ್ ದ ಡಿಫ್ರೆನ್ಸ್. ದ ವೇ ಆಫ್ ಪೀಪಲ್ ಹಿಯರ್, ದ ಕಲ್ಚರ್, ದ ವೇ ಆಫ್ ಟ್ರೀಟ್ಮೆಂಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಎರಡನೇದಾಯ್ತಾ. ಮತ್ತು ಇಲ್ಲಿ ಪೀಪಲ್ಸ್ ಎಷ್ಟು ಕೈಂಡಾಗಿರ್ತಾರೆ ಅಂದರೆ, ನೀವು ಎಷ್ಟೇ ಸಲ ಒಂದೇ ಪರ್ಸನ್ಗೆ ನೀವು ಎಷ್ಟೇ ಸಲ ಸಿಕ್ಕಿದ್ರು, 2 ಸಲ ಸಿಗಿ, 3 ಸಲ ಸಿಗಿ, ಅಷ್ಟೇ ಸ್ಮೈಲಿಂಗ್ ಆಗಿ ಹಾಯ್ ಹೌ ಆರ್ ಯು ಅಂತ ಮಾತಾಡಿಸ್ತಾರೆ. ತುಂಬ ಕೈಂಡಾಗಿರ್ತಾರೆ. ಅದೆಲ್ಲ ನನಗೆ ಒಂಥರ ಏನೋ ಡಿಫ್ರೆಂಟ್ ಫೀಲ್ ಕೊಡುತ್ತಪ್ಪ. ಇಂಡಿಯಾದಲ್ಲಿ ಯಾರು ಇಷ್ಟೊಂದು ರಿಪೀಟೆಡಾಗಿ ಸಿಕ್ಕಿದ್ರು ಹಾಗೆ ಅಷ್ಟು ಕೈಂಡಾಗಿ ಸ್ವೀಟಾಗಿ ಮಾತಾಡಿಸ್ತಾರೆ ಅಂತ ಹಂಗಿರಲ್ಲ ಅಂತ ನಾನು ಅನ್ಕೋತೀನಿ. ಹಂಗಿದ್ದಿಲ್ಲ ನನ್ನ ಜೊತೆ. ಆ್ಯಂಡ್ ಮೂರನೇದಾಗಿ ಇನ್ನೇನು ನನಗೆ ಕಷ್ಟ ಅನ್ನಿಸ್ತು ಅಂದರೆ, ಇಲ್ಲಿ ಆಫೀಸ್ ಪೊಲಿಟಿಕ್ಸ್ ಎಲ್ಲ ಹೇಗಿರ್ತವೆ ಅಂದರೆ, ಆಫೀಸ್ ಪೊಲಿಟಿಕ್ಸ್ ಇರುತ್ತೆ, ಆದರೆ ಎಲ್ಲ ಅಫಿಷಿಯಲ್ ಆಗಿರುತ್ತೆ. ಯಾರು ಬಂದ್ಬಿಟ್ಟು ಡೈರೆಕ್ಟಾಗಿ ಜಗಳಾಡೋದು, ಕೂಗಾಡೋದು, ಕಿರ್ಚಾಡೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ನಿನ್ನ ಮೇಲೆ ಅಸೂಯೆ ಪಟ್ಕೊಳ್ಳೋದು, ಅದೆಲ್ಲ ಯಾರೂ ಇಲ್ಲಿ ಏನೂ ಮಾಡಲ್ಲ. ನಿನ್ನಿಂದ ಏನಾದರೂ ಒಬ್ರು ಬಾದರಿಂಗ್ ಆಗ್ತಿದೆಯಾ, ನಿನ್ನಿಂದ ತೊಂದರೆ ಆಗ್ತಿದೆಯಾ, ದೇ ವಿಲ್ ಹ್ಯಾಂಡಲ್ ಇನ್ ದ ಅಫಿಷಿಯಲ್ ವೇ. ನಿನಗೆ ಅಫಿಷಿಯಲ್ ಆಗಿ ಮೇಲ್ ಮಾಡ್ತಾರೆ, ದಿಸ್ ಇಸ್ ದ ರಾಂಗ್, ಯು ಶುಡ್ ನಾಟ್ ಡೂ ಅಂತ ಆ ಥರ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೊಂದು ತುಂಬ ಚೆನ್ನಾಗಿದೆ ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯೆನ್ಸು. ಇದಕ್ಕೆಲ್ಲ ಟು ಬಿ ಹಾನೆಸ್ಟ್, ನಾನು ಅಲ್ಲಿ ಇಂಡಿಯಾದಲ್ಲಿ ಆ ಥರ ಒಂದು ವರ್ಕಿಂಗ್ ಎನ್ವೈರ್ನಮೆಂಟಲ್ಲಿ ಬಂದು ಇಲ್ಲಿ ಈ ಥರ ಒಂದು ವರ್ಕಿಂಗ್ ಎನ್ವೈರ್ನಮೆಂಟಿಗೆ ಕಂಪ್ಲೀಟಾಗಿ ಚೇಂಜ್ ಆಗೋಕ್ಕೆ ಡೆಫಿನೆಟಾಗಿ ಟೈಮ್ ತೊಗೋತು. ಆ್ಯಂಡ್ ದ ಚೇಂಜ್ ಈಸ್ ರಿಯಲ್. ಚೆನ್ನಾಗಿತ್ತು. ಖುಷಿ ಆಗುತ್ತೆ ಆ ಎನ್ವೈರ್ನಮೆಂಟಿಗೂ ಈ ಎನ್ವೈರ್ನಮೆಂಟಿಗೂ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಚೆನ್ನಾಗಿರೋದು ಕತಾರಲ್ಲಿ ವಿತಿನ್ 30 days ಒಳಗಡೆ ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. 1 ಮಂತಲ್ಲಿ. ಯೂಶ್ವಲಿ ಇಂಡಿಯಾಲಿ 7th, 10th, 15th ಸ್ಯಾಲ್ರಿ ಪೇ ಮಾಡ್ತಾರೆ. ಬಟ್ ಇಲ್ಲಿ ಹಿಂಗಲ್ಲ. ಈ ಮಂತದ್ದು ನಿಂಗೆ 30th ಸ್ಯಾಲ್ರಿ ಅಥವಾ ಬಿಫೋರ್ 30th ಪೇ ಮಾಡ್ತಾರೆ. ನನ್ನ ಆಫೀಸಲ್ಲಿ ನನಗೆ ಐ ಸ್ಟಿಲ್ ರಿಮೆಂಬರ್, ನಾನು July 16th ವರ್ಕಿಗೆ ಸೇರ್ಕೋತೀನಿ ಮಿಡ್ ಆಫ್ ದ ಮಂತಲ್ಲಿ. ಸೊ ನನಗೆ July 25 or 26ಗೆ ಸ್ಯಾಲ್ರಿ ಬರುತ್ತೆ, ಹಾಫ್ ಮಂತ್ ಸ್ಯಾಲ್ರಿ. ಇಟ್ ವಾಸ್ ವೆರಿ ಬಿಗ್ ಅಮೌಂಟ್. ಆ್ಯಂಡ್ ನನಗೆ ಫಸ್ಟ್ ಟೈಮು ಅಷ್ಟು ಅಮೌಂಟ್ ನೋಡಿದ್ದು ತುಂಬ ಖುಷಿ ಆಯಿತು. ಅದೊಂದು ರೂಲ್ ಇದೆ ಇಲ್ಲಿ. ಕತಾರ್ ಲೇಬರ್ ಲಾಗಳಿದ್ದಾವೆ ಇಲ್ಲಿ. 8 hour ಕೆಲಸ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅಫ್ಕೋರ್ಸ್ ಶುಡ್ ಬಿ ಓವರ್ ಟೈಮ್. ಮತ್ತು ಈ ಥರ ರೂಲ್ಸ್ಗಳಿದ್ದಾವೆ. ನಿಮ್ಮ ಎಂಪ್ಲಾಯರು ದಬ್ಬಾಳಿಕೆ ಮಾಡೋದಾಗಲಿ, ನಿಮ್ಮ ಡಾಕ್ಯುಮೆಂಟ್ಸ್ ಕಿತ್ ಮಾಡಿಕೊಳ್ಳೋದಾಗಲಿ, ಇದೆಲ್ಲ ಮಾಡಲ್ಲ. ನೀನು ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅನ್ನೋ ಒಂದು ಕಾರಣಕ್ಕೆ ನಿನ್ನ ಹೆಂಗೆ ಬೇಕು ಹಂಗೆ ಬಿಹೇವ್ ಮಾಡಿಸ್ಕೊಳ್ಳೋ ರೂಲ್ಸ್ ಎಲ್ಲ ಇಲ್ಲ ಇಲ್ಲಿ. ಅದೊಂದು ಚೆನ್ನಾಗಿದೆ. ಇದೆಲ್ಲ ಇನಿಷಿಯಲ್ ಡೇಸ್ ನನಗೆ ಕಷ್ಟ ಅನ್ನಿಸ್ತು. ಬಟ್ ಬಿಕಾಸ್ ನಾನು ವರ್ಕ್ ಮಾಡಿದ್ದ ಎನ್ವೈರ್ನಮೆಂಟ್ ಬೇರೆ ಇತ್ತು, ಪ್ಲೇಸ್ ಬೇರೆ ಇತ್ತು, ಜನಗಳು ಬೇರೆ ಥರ ಇದ್ದರು. ಇಲ್ಲೆಲ್ಲರೂ ಕೈಂಡು, ಸಾಫ್ಟು, ಸ್ವೀಟಾಗಿ ಮಾತಾಡ್ತಾರೆ. ಒಳಗೆ ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಆನ್ ಫೇಸ್ ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಅಫಿಷಿಯಲಾಗೆ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದೆಲ್ಲ ಚೆನ್ನಾಗಿತ್ತು, ಇದೆಲ್ಲ ಖುಷಿ ಆಯಿತು. ಸೊ ಇದು ನನ್ನ ಇನಿಷಿಯಲ್ ಡೇಸ್ ಹೇಗಿತ್ತು ಅಂತ ಒಂದು ಇನ್ನೊಂದು ಡಿಫ್ರೆಂಟ್ ಥಿಂಗ್ ಏನನ್ಸಿದ್ರೆ, ಕತಾರಲ್ಲಿ ಕತಾರ್ ಅಥವಾ ದುಬೈ ಎಲ್ಲೇ ಕೆಲಸ ಮಾಡೋರಾದರೂ
ಯು ಕ್ಯಾನ್ ಸಿ ಡಿಫ್ರೆಂಟ್ ನ್ಯಾಷನಾಲಿಟಿ ಪೀಪಲ್ಸ್ ಇಲ್ಲಿ. ತುಂಬ ಜನ ತುಂಬ ದೇಶಗಳಿಂದ ಬಂದಿರ್ತಾರೆ. ಕೆಲವರು ಫಿಲಿಪೀನ್ಸ್ ಇರ್ತಾರೆ, ಕೆಲವರು ಇಂಡಿಯಾದ ಸೌತು ನಾರ್ತ್ ಇರ್ತಾರೆ, ಆಫ್ರಿಕನ್ಸ್ ಇರ್ತಾರೆ, ಲೆಬನಾನ್, ಜೋರ್ದಾನ್ ಅಂಥವರೆಲ್ಲ ಇರ್ತಾರೆ. ಅವ್ರದ್ದೆಲ್ಲ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಸೆಲೆಬ್ರೇಷನ್, ಡಿಫ್ರೆಂಟ್ ಫುಡ್ ಇದೆಲ್ಲ ಇರುತ್ತೆ. ಎಲ್ಲರೂ ಒಟ್ಟಿಗೆ ಫ್ರೆಂಡ್ ಆಗ್ತೀವಿ, ಎಲ್ಲರ ಜೊತೆಗಿರ್ತೀವಿ, ಅವ್ರದ್ದೆಲ್ಲ ನಮ್ಗೆ ಹೇಳ್ತಾರೆ. ನಮ್ಮ ಈ ಥರ ಪೀಪಲ್ಸ್, ಐ ಬಿಲೀವ್ ಈ ಥರ ಪೀಪಲ್ಸ್ಗಳ ಜೊತೆ, ತುಂಬ ನ್ಯಾಷನಾಲಿಟಿಗಳ ಪೀಪಲ್ಸ್ಗಳ ಜೊತೆ ನಾವು ಮಿಂಗಲ್ ಆದಾಗ ನಮ್ಮದು ಮೈಂಡ್ಸೆಟ್ಟೂ ಅಥವಾ ನಮ್ಮ ಥಿಂಕಿಂಗೂ ಬ್ರಾಡ್ ಆಗುತ್ತೆ. ನನಗೇ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ದ ವೇ ಐ ವಾಸ್ ಥಿಂಕಿಂಗ್ ವೆನ್ ಐ ವಾಸ್ ಇನ್ ಇಂಡಿಯಾ ಈಸ್ ಡಿಫ್ರೆಂಟ್ ನಾವು ವಾಟ್ ಐ ಆಮ್ ಥಿಂಕಿಂಗ್ ನಾವು. ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮಗೆ ಊರಲ್ಲಿದ್ದಾಗ ಏನು ದೊಡ್ಡದು ಅನಿಸುತ್ತೆ, ಅದು ಇವಾಗ ನಮಗೆ ಪ್ರಾಬ್ಲಮ್ ಆಗಿರ್ಬೋದು. ದ ವೇ ಆಫ್ ಥಿಂಕಿಂಗ್, ಏನಾದರೂ ಒಂದು ತಲೆಗೆ ಹಚ್ಕೊಳ್ಳೋದು, ಅದೆಲ್ಲ ನಮಗೆ ಏನು ದೊಡ್ಡದು ಅನಿಸುತ್ತೆ, ಅದು ನಮ್ಗೆ ಇವಾಗ ಅದು ಚಿಕ್ಕ ಪ್ರಾಬ್ಲಮ್ಮು, ವಿ ಕ್ಯಾನ್ ಸಾಲ್ವ್ ಇಟ್, ಇಟ್ ಈಸ್ ನಥಿಂಗ್. ಆ ಥರ ಒಂದು ಬ್ರಾಡ್ ಮೆಂಟಾಲಿಟಿನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ನ್ಯಾಷನಾಲಿಟಿಗಳ ಜೊತೆ ನಾವು ಬೆರೆತಾಗ, ಫ್ರೆಂಡ್ ಮಾಡಿಕೊಂಡಾಗ. ಯಾ, ಸೊ ದಟ್ಸ್ ಇಟ್ ಗಾಯ್ಸ್. ಇವತ್ತಿಂದು ವಿಡಿಯೋ ನನಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗಾಯ್ಸ್. ಟೇಕ್ ಕೇರ್.